ಗೌಡ ವಜ್ರಣ್ಣನವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಹನೀಯರೇ ಮತ್ತು ಇಲ್ಲಿ ಇರ್ತಕ್ಕಂಥ ಕಲಾ ಪ್ರೇಮಿಗಳೇ ಮತ್ತು ಬಂಧುಗಳೇ, ಅನಾದಿ ಕಾಲದಿಂದ ನಮ್ಮ ಪೂರ್ವಜರು ಎಲ್ಲಮ್ಮ, ಕೆಂಚಮ್ಮ, ದುರ್ಗಮ್ಮ, ಮರಗಮ್ಮ ಹೀಗೆ ಹಲವಾರು ದೇವತೆಗಳಿಗೆ ಕುರಿ ಕೋಣ ಕೋಳಿಗಳನ್ನು ಅರ್ಪಿಸಿ ನಾಡಿನ ಜನತೆಯನ್ನು ಸಂಪೂರ್ಣ ಸಂಪನ್ನನಾಗಿ ಇಡಬೇಕೆಂದು ನಾವು ಅಲ್ಲಿ ದಿಲ್ಲಿವರೆಗೆ ಬಂದಂತ ಮಹನೀಯರು ನಮಗೆಲ್ಲ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಮಾಡಿಕೊಂಡು ಬಂದಿದ್ದೇವೆ. ಅಂತ ಉತ್ಸವ, ಜಾತ್ರೆ, ಇಂಥ ಶುಭ ದಿನಗಳಲ್ಲಿ ನಾಟಕ ಮತ್ತು ಸಂಗೀತ ಕಲೆ ಇವೆಲ್ಲ ಬಹಳ ಬಹು ಮುಖ್ಯವಾಗಿ ನಡೆದುಕೊಂಡು ಬಂದಿವೆ. ಈ ನಾಟಕ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಸಹೋದರರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಳೆ, ಬೆಳೆ, ಕಷ್ಟ, ನಷ್ಟ ಏನೇ ಇದ್ದರೂ ಅದು ಯಾವುದನ್ನು ಲೆಕ್ಕಿಸದೆ, ಯಾಕಂದ್ರೆ ಈ ಚಿಕ್ಕನಹಳ್ಳಿ ಗ್ರಾಮ ಅಂದ್ರೆ ಕಲಾವಿದರ ನಾಡಂದ್ರೆ ಬಹಳ ಸಂತೋಷವಾಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಈ ನಾಟಕ ಆಡೋದ್ರಿಂದ ಅನೇಕ ಸಂಗೀತಗಾರರಾಗಿರ್ಬೋದು, ನಟ ನಟಿಯರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಈ ಸ್ಟೇಜಿನ ಮಾಲೀಕರಾಗಿರ್ಬೋದು, ಸಾಕಷ್ಟು ಜನ ಇಲ್ಲಿ ತಮ್ಮ ಊರ ಹೆಸರು ಹೇಳಿ ಒಂದು ಒಳ್ಳೆಯ ಭಾವನೆಯಿಂದ ಬದುಕಿಕೊಂಡು ಹೋಗ್ತಾರೆ. ಇಂಥ ಕಲಾವಿದರಿಗೆ ನಾವೆಲ್ಲರೂ ಸಹಕರಿಸಬೇಕಾಗಿ, ಇಂಥ ಕಲಾವಿದರನ್ನು ಬೆಳೆಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡುತ್ತಾ ತಾವೆಲ್ಲರೂ ತಾಳ್ಮೆಯಿಂದ, ಸಹನೆಯಿಂದ ಈ ನಾಟಕವನ್ನು ಪ್ರದರ್ಶಿಸುವವರನ್ನು ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ನನಗೆ ಮಾತನಾಡಲು ಅನುವು ಮಾಡಿಕೊಟ್ಟಂತ ಈ ಒಂದು ವೇದಿಕೆಗೆ ವಂದಿಸುತ್ತಾ ನನ್ನೆಂದೆರಡು ಮಾತುಗಳನ್ನು ಮುಗಿಸ್ತೇನೆ.